ರಿಂಗ್ ಫಾರ್ ಯು. ಇದು ನಮ್ಮ ಅಪ್ಪಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡೋಕ್ಕೆ ಬಿಟ್ಟು ಇವರು ನಮ್ಮ ಕ್ಲಾಸ್ಮೇಟ್. ಇದ್ರಲ್ಲಿ ತುಂಬಾ ಗಿಫ್ಟ್ಗಳು ಬರ್ದಿದ್ದೀನಿ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಆ ಗಿಫ್ಟ್ ನಿಮಗೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆಯಿಂದ, ಪಾರ್ಕಿಂಗಿಂದ. ಆಯ್ತು ಅಣ್ಣ ಬ್ರೇಕ್ಫಾಸ್ಟು. ಸೊ ಈಗ ನಾನು ನಮ್ಮ ಅಮ್ಮ ಹೋಗ್ತಿರೋದು ನಮ್ಮ ಅಪ್ಪಗೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಕ್ಕೆ. ಬಿಕಾಸ್ ಅವರ ಬರ್ಡೇ ಇತ್ತು ಮೊನ್ನೆ, ಸೆಪ್ಟೆಂಬರ್ 2. ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಇಸ್ ದ ಟೈಮ್ ದಟ್ ಐ ವಾಂಟ್ ಟು ಸರ್ಪ್ರೈಸ್ ಮೈ ಫಾದರ್. ಬನ್ನಿ ಹೋಗೋಣ. ಏನು ಪ್ಲ್ಯಾನು ಏನು ಅಂತೆಲ್ಲ ನೀವು ತಮ್ಮನೇಲಿ ಟೈಟಲ್ ನೋಡಿರ್ತೀರಾ. ಸೊ ದಿಸ್ ವಾಸ್ ಲೈಕ್ ಅ ಡ್ರೀಮ್ ವಿಚ್ ಐ ವಾಂಟೆಡ್ ಟು ಡೂ ಫಾರ್ ತುಂಬ ತಿಂಗಳಿಂದ ಪ್ಲ್ಯಾನ್ ಮಾಡ್ತಿದ್ದೆ, ಆಗ್ತಿರ್ಲಿಲ್ಲ. ಆ್ಯಂಡ್ ಈಗ ಅದನ್ನು ಪೂರ್ತಿ ಮಾಡೋ ಟೈಮ್ ಬಂದಿದೆ. ಬನ್ನಿ ಹೋಗೋಣ ಗೈಸ್. ನೀವು ನಂಬಲ್ಲ, ಡ್ರಾಮಾ ಅನ್ಬೋದು, ಡವ್ ಅನ್ಸ್ಬೋದು ನಿಮಗೆ, ಬಟ್ ಐ ಡೋಂಟ್ ನೋ, ಕಾರ್ ಹತ್ತಿ ಕೂತಿದ್ದು ಮೂಮೆಂಟು ಪ್ರತಿ ಸರಿ ಗೈಸ್, ಪ್ರತಿ ಸರಿ ಇದು ನನ್ನ ಕಾರ ಅಂತಾನೆ ಫೀಲ್ ಆಗುತ್ತೆ. ಬಂದು ನೋಡಿ ನಮ್ಮ ಅಮ್ಮ. ಸೊ ಜನ ಎಲ್ಲ ಕಮೆಂಟ್ ಆಗ್ತಿದ್ರು, ಬರೀ ನಿಮ್ಮ ಅಮ್ಮಂಗೆ ಬರ್ಡೇ ಮಾಡ್ತೀರಾ, ನಿಮ್ಮ ಅಮ್ಮಂಗೆ ಗಿಫ್ಟ್ ಕೊಡಿಸ್ತೀರಾ, ನಿಮ್ಮ ಅಪ್ಪಂಗೆ ಕೊಡ್ಸಿ ಅಂತ. ಗೈಸ್ ನಮ್ಮ ಅಮ್ಮ ಬಿಡಲ್ಲ ಗೈಸ್, ನಮ್ಮ ಅಪ್ಪಂಗೆ ಕೊಡ್ಸಕ್ಕೆ ನಮ್ಮ ಅಮ್ಮ ಬಿಡಲ್ಲ ಗೈಸ್. ಅವ್ರದೇ ಆಸೆಗಳಷ್ಟಿದೆ ಗೈಸ್. ಹೆಣ್ಮಕ್ಳಾದ್ಮೇಲೆ ಆಸೆ ಇದ್ದಿದ್ದಪ್ಪ. ನೀವು ಹೆಣ್ಮಗು ಅಲ್ಲ, ಆಂಟಿ. ನೀವು ಹೆಣ್ಮಗು ಆಂಟಿ ಅಂದ್ರೆ ನಮ್ಮ ಅಪ್ಪ ಮುನ್ಗೆ ನನ್ನ ಮಗುನೇ. ಬನ್ನಿ ಈಗ ನಮ್ಮ ಅಪ್ಪನ ಆಸೆ ಪೂರ್ತಿ ಮಾಡುವ ಸಮಯ. ನಮ್ಮ ಅಪ್ಪ ಆಕ್ಚುಲಾಗಿ ರಿಂಗ್ ಕೇಳಿದ್ರು ಒಂದ್ಸರಿ, ನನಗೆ ಚೈನ್ ಕೇಳಿರ್ಲಿಲ್ಲ. ಬಟ್ ನೋಡೋಣ ಏನು ತಗೊಳ್ಳೋದು ಅಂತ ಹೋಗಿ ಗೈಸ್. ಇಲ್ಲಿ ನಮ್ಮ ಅಮ್ಮ ಅವರ ಫ್ರೆಂಡ್ ಒಂದು ಕ್ಲಾಸ್ಮೇಟ್, ನಮ್ಮ ಅಮ್ಮವರ ಕ್ಲಾಸ್ಮೇಟ್ ಒಂದು ಜ್ಯುವೆಲ್ರಿ ಶಾಪ್ ಇದೆ, ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಗೈಸ್. ಇಲ್ಲಿ ಮಾತುಕತೆ ನಡೀತಾ ಇದೆ, ಎಷ್ಟು ಗ್ರಾಮ್ದು ತೊಗೊಳ್ಳೋದು ಏನು ಅಂತೆಲ್ಲ. ಇವರು ನಮ್ಮ ಕ್ಲಾಸ್ಮೇಟ್ ನೋಡಿ, ಅವ್ರು ಹಾಗೆ ಇದ್ದಾರೆ, ಸ್ಕೂಲಿಂದ ಹಂಗೆ ಇದ್ದಾರೆ. ನಾನೇ ಕೆಲಸ ಕೇಳ್ತೀನಿ ಪತ್ಲಿ, ತುಂಬಾ ಸಣ್ಣ ಇದೆ ನಾನು, ಇವಾಗ ಆಪೋಸಿಟ್. ಕೈಲಾಶ್ ಈಸ್ ಲೈಕ್ ದಟ್ ಓನ್ಲಿ. ಚೈನ್ ನೋಡ್ತಾ ಇದೀವಿ ಗೈಸ್. ಸೊ ನಮ್ಮ ಅಪ್ಪ ಬರ್ಡೇ ಆಗಿ 2 ದಿನ ಆಗೋಗಿದೆ, ಈಗಲೇ ಲೇಟ್ ಆಗಿಬಿಟ್ಟಿದೆ. ಅದ್ರಲ್ಲಿ ನಾನು ಇನ್ನೂ ಒಂದು ವಾರ ವೆಯ್ಟ್ ಮಾಡ್ತಾರೆ, ನಮ್ಮ ಅಪ್ಪ ಇನ್ನೂ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸೊ ಚೈನ್ಗೆ ರೆಡಿಮೇಡ್ ನಾವು ಮಾಡಿಸ್ಬೇಕು ಅಂದರೆ 1 ವಾರ ಬೇಕು ಅಂದರು. ಅದಕ್ಕೆ ನಾನೀಗ ಒಂದು ರಿಂಗ್ ಒಂದು ಚೈನ್ ತೊಗೊಂಡ್ಬಿಡ್ತೀನಿ ಸಪ್ರೇಟ್. ಅಪ್ಪಗೆ ರಿಂಗ್ ಬೇಕು ಅಂತ ಹೇಳಿದರು, ಯಾವುದು ಅಂತ ನೋಡ್ತಾ ಇದ್ದೀನಿ. ಸೊ ಇದು 2ರಲ್ಲಿ ಒಂಚೂರು ಕನ್ಫ್ಯೂಸ್ಡ್ ಆಗಿದ್ದೀವಿ ನಾವು. ಮತ್ತು ಇದೊಂದು ನೋಡ್ಬೇಕು ಏನು ಮಾಡೋದು ಅಂತ, ಅದ್ರಲ್ಲಿ ತುಂಬ ಇದೆ ಗೈಸ್. ಸೊ ಇನ್ನೂ ಇದನ್ನು ಕೊಟ್ಟಿದ್ದಾರೆ, ಇದು ನಂಗೆ ಇಷ್ಟ ಆಯಿತು, ಬಟ್ ಐ ಆಮ್ ನಾಟ್ ಶೋರ್. ನಮ್ಮ ಅಮ್ಮ ಮುಂಚೆನೇ ಯಾವುದೋ ನೋಡಿಟ್ಬಿಟ್ಟಿದ್ರಂತೆ, ನಮ್ಮ ಅಪ್ಪ ಅದಕ್ಕೆ ಸೆಲೆಕ್ಟ್ ಆಗೋ ಗ್ಯಾಪಲ್ಲಿ ಅವ್ರದ್ದು ನೋಡ್ಕೊಂಡ್ಬಿಟ್ಟು ಇಬ್ಬರು ಪಾರ್ಟ್ನರ್ಸ್ ಗೈಸ್ ಅವರು. ಇಬ್ಬರು ಪಾರ್ಟ್ನರ್ಸ್ ಅವರು. ಮಾಮಕ ಗೈಸ್. ಸೊ ಆಗಿಂದ ಪಾಪ ಒಬ್ರು ವೆಯ್ಟ್ ಮಾಡ್ಕೊಂಡಿದ್ದಾರೆ ಇವರು. ಹಾಯ್, ಏನು ಹೆಸರು? ಮದೇಶ್ ಬಾ. ಥ್ಯಾಂಕ್ ಯು ಗೈಸ್. ಸೆಲೆಕ್ಷನ್ ಎಲ್ಲ ಆಯಿತು, ಕ್ಯಾಪಲ್ಲಿ ನಮ್ಮ ಅಮ್ಮನೂ ಒಂದು ತೊಗೊಂಡ್ಬಿಟ್ರೆ ಇದು. ಈಗ ನಮ್ಮ ತುಂಬ ಬಂದ ಇಲ್ಲಿಗೆ ಹಂಗೆ. ಹಾಂ ಇದು ಓಕೆ. ಸೊ ಹಾಯ್. 1-2 ತಿಂಗಳಿಂದ ತಿರ್ಗಾಡ್ತಾ ಇದೀವಿ. ಯಾಕೆ? ನಿಮ್ಮ ಮನೆ ಹತ್ರ ಬಂದಿದ್ವಿ. ಹಾಂ, ತಿರ್ಗಾಡ್ತಾ ಇದೆ, ಕಾಣಲಿಲ್ಲ. ಹೌದಾ? ಏನು ಸಮಾಚಾರ? ಏನಿಲ್ಲ, ಈ ಕೆಲಸ ಮೇಲೆ ಬಂದಿದ್ವಿ. ಓಕೆ, ಅದಕ್ಕೆ ಇರ್ತಾರಿಲ್ಲ ಅಂತ ಅವ್ರು ಚೆಕ್ ಮಾಡ್ಕೊಂಡು. ಸೂಪರ್. ಥ್ಯಾಂಕ್ ಯು ತೊಳಿ. ಹೌದಾ? ಡೈಲಿ ಒಂದು 6 ಗಂಟೆ ನೋಡ್ತೀನಿ ಬೆಳಿಗ್ಗೆ. ಅಯ್ಯೋ, ಯಾಕೆ ಬರ್ತೀರಾ ಸುಮ್ಮನೆ ಆ ಕಡೆ? ಇಲ್ಲಾದ್ರೂ ಕಾಣಿಸ್ಕೊಂಡ್ರೆ ತೊಳಿ. ನಿಮ್ಮ ಲಾಗ್ ಹೋಗಿ ನೈಟ್ 10 ಗಂಟೆ ಬಂದರೂ ಬಿಡಲ್ಲ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾರೆ. ಗೈಸ್, ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ, ನಮ್ಮ ಅಮ್ಮನೂ ಹೋಗ್ತಾ ಇದ್ದಾರೆ ಮುಂದೆ. ಸೊ ಇದು ಪ್ಲ್ಯಾನ್ ಇದ್ದಿದ್ದೇನು ಅಂದರೆ, ಈಗ ನನ್ನ ಪ್ಲ್ಯಾನ್ ಇದೇನು ಅಂದರೆ ದಿಸ್ ಆರ್ ದಟ್ ಮಾಡೋಣ ಅಂತ ನಾವು ಅಪ್ಪನ ಜೊತೆಗೆ, ಆಯಿತಾ? ಅಂದರೆ ಪೇಪರಲ್ಲಿ ಬರೆದ್ಬಿಟ್ಟು ಇದಾ ಸೆಲೆಕ್ಟ್ ಮಾಡ್ತಾರೆ, ಅದನ್ನು ನಾನು ಹೋಗಿ ಫುಲ್ಫಿಲ್ ಮಾಡೋದು ಅಂತ. ಬಟ್ ಆಮೇಲೆ ಅನ್ನಿಸ್ತು, ನಮ್ಮ ಅಪ್ಪಂಗೆ ಗೋಲ್ಡ್ ಇಷ್ಟ ಇದೆ. ಮುಂಚೆನೂ ಹೇಳಿದ್ರು ಒಂದ್ಸರಿ, ನಮ್ಮ ಅಪ್ಪನೂ ಹೇಳಿದ್ರು ನನಗೆ, ನೀವು ಅಮ್ಮಂಗೆ ಕೊಡ್ತೀನಿ, ನಂಗೆ ಕೊಡಿಸಿಲ್ಲ ನೀನು ಅಂತ. ಸೊ ತಲೆಯಲ್ಲಿತ್ತು. ಆ್ಯಂಡ್ ತುಂಬ ಕಮೆಂಟ್ಸ್ ಬರ್ತಿದ್ದೆ, ನನ್ನ ಮನಸ್ಸಲ್ಲಿತ್ತು ನಾವು ಅಪ್ಪಂಗೆ ಒಂದ್ಸರಿ ಕೊಡಿಸ್ಬೇಕು ಅಂತ. ಕಮಿಟ್ಮೆಂಟ್ಸಿಂದ ಆಗಿರಲಿಲ್ಲ. ಈಗ ಒಂದಷ್ಟು ಅಮೌಂಟ್ನ ಸೇವ್ ಮಾಡಿದ್ದೆ ನಾನು. ಸೇವ್ ಮಾಡಿದ ದುಡ್ಡನ್ನ ನಥಿಂಗ್ ಮೋರ್ ದೆನ್ ಪೇರೆಂಟ್ಸ್. ಬನ್ನಿ ಹೋಗೋಣ ಅಂಥೇಳಿ ಅಮ್ಮನ ಕರ್ಕೊಂಡು. ನೋಡಿ ಗೈಸ್, ನಮ್ಮ ಸ್ಕೋಡಿ ಬಾಡಿ ಪಂಚರ್ ಆಗಿ ನಿಂತಿದೆ. ನಥಿಂಗ್ ಮೋರ್ ದೆನ್ ಪೇರೆಂಟ್ಸ್. ಲೆಟ್ಸ್ ಗೋ. ನನ್ನ ರಿಂಗ್ ಇದೆ ಅಲ್ವಾ, ಅದು ಚೆನ್ನಾಗಿ ಪ್ಯಾಕ್ ಮಾಡಿಬಿಡು. ಅದು ಓಪನ್ ಮಾಡೋಣ ಫಸ್ಟು.
ಅಯ್ಯೋ ಹೋಗಕ್ಕ ಸುಮ್ಮನೆ ಒಂಥರ ಡಲ್ ಆಗ್ಬಿಡ್ತಾರೆ. ಆಮೇಲೆ ಕೊಡೋಣ ರಿಂಗ್. ಇಲ್ಲ ಈಗ ಏನಾದ್ರು ಬೇರೆ ಪ್ಲಾನ್ ಮಾಡಬೇಕು ಗೈಸ್, ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹುಡುಕಿ ಅಂತ ಹೇಳ್ಬೇಕು. ಅಪ್ಪಂಗೆ ಬಚ್ಚಿಟ್ಬಿಟ್ಟು ಗಿಫ್ಟ್ ಒಂದು ಕ್ಲೂ ಬರ್ದ್ಬಿಟ್ಟು ಕೊಡೋಣ ಆಯ್ತಾ, ಪೇಪರ್ ಅಲ್ಲಿ ಕ್ಲೂ ಬರೆಯೋಣ. ಅವ್ರು ಆ ಕ್ಲೂ ಹುಡುಕೊಂಡು ಟ್ರೆಜರ್ ಅಂಟ್ ಮಾಡೋಣ. ಬೆಳ್ಸ್ಕೊ ನೋಡೋಣ ನಮ್ಮ ಅಪ್ಪ ಹುಡುಕ್ತಾರಂತ ಟ್ರೆಜರ್ ಅಂಟ್. ಲಾಣಿ ಹೊಸ ಬಟ್ಟೆ ಲಾಣಿ. ನಮ್ಮ ಅಪ್ಪ ಸಕ್ಕತ್ ಮಾಡಿದ್ದಾರೆ. ಇಷ್ಟೊತ್ತಿಗೆ ಪಕ್ಕ ಗೆಸ್ಸೆ ಹೊಡ್ಬಿಟ್ಟಿರ್ತಾರೆ ಎಲ್ಲಿಗೆ ಹೋಗಿದ್ರು ಏನ್ ತರಕ್ ಹೋಗಿದ್ರು ಅಂತ. ಗೈಸ್ ಫಿಶ್ ತರಿಸಿದ್ದೀನಿ, ಫಿಶ್ ಮತ್ತೆ ನಮ್ಮ ಅಪ್ಪದಿನ್ನೂ ನಾನು ರಿವೀಲ್ ಮಾಡೋಕ್ಕಾಗಿಲ್ಲ, ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಹೆಂಗ್ ಕೊಡೋದು ಡ್ಯಾಡಿಗೆ ರಿವೀಲ್ ಮಾಡೋದು ನಿಮಗೆ. ನಾನು ಆಚೆ ಕರ್ಕೊಂಡು ಹೋಗೋಣ ಅಂದರೆ ಬಟ್ ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, 8-9 ಗಂಟೆ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಆಚೆ ಬೇಡ, ಏನೋ ಗೇಮ್ ಯೋಚನೆ ಮಾಡಿ ಬರೋಷ್ಟರಲ್ಲಿ ಯೋಚನೆ ಮಾಡಿರೋ ಜಿಮ್ಗೆ ಹೋಗಿ ಬಂದ್ಬಿಡ್ತೀನಿ ಆಯಿತಾ. ಜಿಮ್ಗೆ ಹೋಗಿ ಬಂದ್ಬಿಡ, ನಾನು ಮನೆ ನೋಡ್ಕೊಂಡ್ಬರ್ತೀನಿ. ಓಕೆ ಗೈಸ್, ಸೊ ನಾವು ಈ ಸರಿ ನಮ್ಮಪ್ಪ ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಲೈಟ್ ಆಫ್, ಫ್ಯಾನ್ ಆಫ್. ನಮ್ಮ ಟುಮ್ ಮೇಲಿದ್ದಾನೆ, ಬರೀ ಮಲಗಿರೋದು, 24 ಗಂಟೆ ಮಲಗಿರೋದು. ರಾಣಿನೇ ಪರವಾಗಿಲ್ಲ, ಅಟ್ಲೀಸ್ಟ್ ಎದ್ದು ಓಡಾಡ್ತಾಳೆ ನೋಡಿ. ಅವಳೇ ಪರವಾಗಿಲ್ಲ, ಸ್ನಾನ ಮಾಡ್ತಾಳೆ ವಾರಕ್ಕೆ ಒಂದ್ಸರಿ ಆದರೂ. ಸೊ ಗೈಸ್, ನಾವು ನಮ್ಮ ಅಪ್ಪ ಬರ್ಡೇ ಸರಿ ಮಾಡಿಲ್ಲ ಆಯಿತಾ. ಎಲ್ಲರೂ ಬರ್ಡೇ ಮಾಡ್ತೀವಿ, ನಾವು ಅಪ್ಪ ಬರ್ಡೇ ಸರಿ ಮಾಡಿಲ್ಲ. ಪಪ್ಪ ಈಗ ನಿಮಗೆ ನಾವು ಗಿಫ್ಟ್ ಕೇಳಿದ್ರೆ ಏನೂ ಬೇಡ ಅಂತೀರಾ. ಈಗ ಇಷ್ಟು ಪೇಪರ್ ಇದೆ ಆಯಿತಾ, ಇದರಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ. ಇದರಲ್ಲಿ ತುಂಬ ಗಿಫ್ಟ್ಗಳು ಬರ್ದಿದ್ದೀನಿ, ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಆ ಗಿಫ್ಟ್ ನಿಮಗೆ. ಬೇಗ ಜಲ್ದಿ ರಾಣಿಗಲ್ಲ ನಿಮ್ಗೆ ಅದು. ರಾಣಿ ಯಾವ್ದು ಮುಟ್ತಾಳ ನೋಡೋಣ. ರಾಣಿ ಯಾವ್ದು ಮುಟ್ತಿದ್ರಲ್ಲಿ ಎಲ್ಲ ಮುಟ್ಬಿಟ್ಲು. ಎಲ್ಲ ಇದು ಇರಿ ಇನ್ನೊಂದ್ಸಲ ರಾಣಿ ಮುಟ್ತಾನೆ. ರಾಣಿ ಯಾವ್ದು ಮುಟ್ತೀನಿ ಮುಟ್ಟ. ಇಲ್ಲಿ ನೋಡಿ ಪಾ ಬೆಡಿಯಪ್ಪ, ಅವ್ರಿಗೆ ಟಾರ್ಚರ್ ಕೊಡ್ತೇವೆ. ಮುಟ್ಬಿಟ್ಟು ಹೋಗ್ಬಿಟ್ಲು. ಏನಿದೆ? ಗೋಲ್ಡ್ ಚೈನ್ ರಿಂಗ್. ಏನೋ ಗೋಲ್ಡ್ ಚೈನ್ ರಿಂಗ್. ಅಯ್ಯೋ ಗೈಸ್, ಇದು ಬರಲ್ಲ ಅಂತ ಅನ್ಕೊಂಡಿದ್ದು ನಮ್ಮ ಅಪ್ಪ ನೋಡ್ರಿ ಅದನ್ನೇ ಎತ್ಬಿಟ್ಟಿದ್ದಾರೆ. ಸರಿ ಆಯ್ತು, ಇನ್ನೊಂದ್ಸರಿ ಬೇರೆ ಟ್ರೈ ಮಾಡ್ತೀರಾ? ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ. ದೇವ್ರು ಎಷ್ಟು ಕೊಟ್ಟಾನ ಅಷ್ಟೇ ಸಾಕು ನಮಗೆ. ಅದೇ ಇರಲ್ಲ, ಇನ್ನೊಂದ್ಸರಿ ಟ್ರೈ ಮಾಡಿ. ಅದೇ ಸಾಕಾ? ದೇವ್ರು ಎಷ್ಟು ಕೊಟ್ಟಾನ ಅಷ್ಟೇ ತೃಪ್ತಿ. ಸರಿ ಆಯ್ತು, ರೆಡಿಯಾಗಿ ಹೋಗೋಣ ಬೇಗ. ಈಗಲೇ ಟೈಮ್ ಗಿಮೆಲ್ಲ ಇಲ್ಲ, ಈಗ ಆನ್ ಸ್ಪಾಟ್ ಬಂದ್ರೆ ಈಗ. ಬಟ್ಟಲ್ಲಿ ಮುಖ ಎಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಹಂಗೆ ಬನ್ನಿ ಗೈಸ್, ಹಂಗೆ ಹೋಗ್ತೀವಿ. ಈಗಲೇ ಹೋಗ್ತಾ ಬಂದ್ಬಿಡ. ಇಲ್ಲ ಬನ್ನಿ ಪರವಾಗಿಲ್ಲ. ಬೇಗ ರೊಟ್ಟಿ ಅಂಗಡಿ ಓಪನ್ ಮಾಡೋದು. ಅಯ್ಯೋ ಕಿತ್ತಾಕ್ತೊಳ ತಿನ್ಬಿಟ್ಲ. ಓ ಸ್ವೀಟ್ ಮೇಲೆ ಕಣ್ಣು ಹಾಕೊಳ್ರ, ಸ್ವೀಟ್ ಮೇಲೆ ಕಣ್ಣು ಹಾಕೊಳ್ಳಿ. ನಮ್ಮ ಮನೆಗೆ ಸ್ವೀಟ್ ತಂದವ್ರು ನೋಡಿ, ಗೊತ್ತಿದ್ರು ನಾನು ತಿನ್ಬಾರ್ದು ಅಂತ ಗೊತ್ತಿರೋ ತಂದವ್ರು. ಫುಲ್ಲು ತುಂಬಿದ್ದಂತೆ ಸ್ವೀಟ್ ಬಾಕ್ಸ್. ನಮ್ಮ ಹೇಳ್ತವ್ರು ಫುಲ್ ಇತ್ತಾ, ಎಲ್ಲ ಖಾಲಿ ಮಾಡೋನೆ. ಅವನ ಕಂಟ್ರೋಲ್ ಇಲ್ಲ, ಹೆಂಗ್ ಬೇಕಂಗೆ ಉಳಿಸ್ತಿಂತಾನೆ. ಡಯಟ್, ನಾಚಿಕೆ, ಮಾನ ಮರ್ಯಾದೆ ಎಲ್ರಿಗೂ ಇಡಬೇಕು. ಮನೆಯವ್ರು ಎಲ್ರು ಇದಾರೆ. ರೂಮಲ್ಲಿ ಬಂದ್ರು ನೀನ್ ಯಾಕೆ ಅಷ್ಟು ತಿಂದೆ? 10 ಪೀಸ್, 7 ಪೀಸ್, 7 ಪೀಸ್, ದೊಡ್ಡ ಪೀಸ್, 4 ಪೀಸ್, ದೊಡ್ಡ ಪೀಸ್ ತಿಂದಿದ್ದು. 7 ಬೇರೆ ನನಗೆ ಕೊಡಿ ಅಂತ. ಹಿಂಗೆ ಕೆಳಗೆ ಬಾಡ ಬನ್ನಿ. ಆಮೇಲೆ ಹೋಗ, ನೀವು ರೆಡಿ ಆಗ್ಬಿಡಿ ಆರಾಮಾಗಿ. ರೆಡಿ ಆಗೋದ್ರೆ ಚೆನ್ನಾಗಿ.
ರಿಂಗ್ ಫಾರ್ ಯು, ರಿಂಗ್ ಫಾರ್ ಯು. ಆಮೇಲೆ ಚೈನ್ ಫಾರ್ ಯು. ಹಾಕ್ಲಾ? ಹಾಕಪ್ಪ. ಬರ್ತಡೆ ರಾಣಿ ಈ ಕಡೆ ಬರೇ. ಓಕೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಣಿ. ರಿಂಗಲ್ಲಿ ರಿಂಗು. ರಿಂಗ್ ತೋರಿಸಿ. ರಿಂಗು ಚೈನ್. ನಾನು ಅಪ್ಪದು ಎಕ್ಸ್ಪೆನ್ಸಿವ್, ಲೈಫಲ್ಲಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಅನ್ಸುತ್ತಲ್ಲ ಇದು ನಿಮ್ದು. ಲೈಫ್ಸ್ ಎಕ್ಸ್ಪೆನ್ಸಿವ್ ಗಿಫ್ಟ್. 53ನೇ ವರ್ಷಕ್ಕೆ ಇದೆಲ್ಲ ಬಂದಿದೆ. ನಿನಗೇನಕ್ಕೆ ರಾಣಿ? ಸ್ವೀಟಿಗೆ ಅವಳು. ಸೊ ನೆಕ್ಸ್ಟ್ 28 ಇವನ್ ಬರ್ಡೇ ಇದೆ ಅಂತ. ಇವನ್ ಬರ್ಡೇಗೆ ನಮ್ಮ ಅಪ್ಪದು ರಿಂಗ್ ಗಿಫ್ಟ್. 14 ಗಿಫ್ಟ್ ಬಾಕಿ ಇದೆ ಗೈಸ್. ಅಯ್ಯೋ ಇವಾಗ ಯಾವ 14 ಗಿಫ್ಟ್ ಗೈಸ್? ಬೇಜಾನ್ ಗಿಫ್ಟ್ ಕೊಟ್ಬಿಟ್ಟಿದೀನಿ, ಲೆಕ್ಕ ಹಾಕಿಲ್ಲ ನಾನು. ಬೇಜಾನ್ ಕೊಟ್ಬಿಟ್ಟಿದೀನಿ. 10 ಗಿಫ್ಟ್ ಬಾಕಿ. ಈ ವರ್ಷದಲ್ಲಿ 14 ಇಂದ ಜಾಸ್ತಿ ನೀನ್ ಕೊಟ್ಟಿಲ್ಲ ನಾನು ಹೇಳು. ಇಲ್ಲ ಇಲ್ಲ ಇಲ್ಲ. ಹೌದಾ? ಏನ್ ಕೊಟ್ಟು ಆಯ್ತು? ಏನ್ ಕೊಟ್ಟು? ಮೊನ್ನೆ ಒಂದು ಟೀ ಶರ್ಟ್ ತಂದ್ಬಿಟ್ಟೆ ಅಷ್ಟೇ. ಬಿಕ್ಕಿ ನಾನೇನ್ ಕೊಟ್ಟೇ ಇಲ್ಲ ಗೈಸ್, ನಾನೇನ್ ಕೊಟ್ಟೇ ಇಲ್ಲ. ಏನೇನೋ ಕೊಟ್ಬಿಟ್ಟಿದೀನಿ ಗೈಸ್ ನಾನು. ರಿಂಗ್ ಕರೆಕ್ಟ್ ಆಗಿದೆಯಾ? ಸೈಜು ಕರೆಕ್ಟ್ ಆಗಿದೆ. ಲೂಸ್ ಇದ್ರೆ ಬೇರೆ ತಗೋಬೇಕಷ್ಟೇ. ಈಗ ನಾನು ಅಪ್ಪ ಒಂದು ಸ್ವಲ್ಪ ಸ್ಪೀಚ್ ಕೊಡ್ಬೇಕು, ಗಿಫ್ಟ್ ಹೆಂಗ ಅನಿಸ್ತು ಅಂತ. ಭಾಷಣ ಮಾಡ್ಬೇಕು, ಹೇಗ ಅನ್ಸ್ತಾ ಇದೆ? ಇಲ್ಲ, ನಾನು ಯೋಚನೆ ಮಾಡಿದ್ದು ಹೆಂಗು ಸಾಯಲ್ದು 28ಕ್ಕಲ್ವಾ, ಅವಾಗ ಮಾಡ್ಕೊಂಡು ಬಿಡಿ. ಇವಾಗ ಏನ್ ಪಾಪ ಅವ್ನು ಊರ್ಗೆ ಹೋಗೋಣ. ಅವ್ನಿಗೂ ಒಂದ್ ಗಿಫ್ಟ್ ಕೊಟ್ಬಿಡೋಣ ಬಿಡಿ. ಇದೇನ ಅವ್ನ್ ಯಾರು ಒಂದ್ ಕೊಟ್ಬಿಡುವಾಗ್ಲಿ. ಇವಂದು ಈಗೇನ್ ಗೊತ್ತಾ, ಇವಾಗ ಕೊಟ್ಟಿರೋ ಗಿಫ್ಟ್ ಬಿಚ್ಚಿಸ್ಬಿಟ್ಟು ಅವ್ನ ಕೈ ಕೊಟ್ಬಿಡೋದು ಅಷ್ಟೇ. ಆ ಗ್ಯಾಪ್ ಅಲ್ಲಿ ನಮ್ಮಮ್ಮ ನನಗೂ ಟ್ಯಾಕ್ಸ್ ಹಾಕಿ ಅವರು ಒಂದು ಐಟಮ್ ತಗೊಂಡಿದ್ದಾರೆ. ನೋಡ್ದಾ ಸೈಲ್? ಅವ್ರು ಟ್ಯಾಕ್ಸ್ ಹಾಕಿರೋದು ನನಗೆ. ಓ ಇದನ್ನ ತೋರಿಸ್ತಿರೋರು. ಚೆನ್ನಾಗೈತ ಚೆನ್ನಾಗೈತ ಅಂತ 1 ವರ್ಷದ ಮುಂಚೆನೆ ನೋಡಿಟ್ಟಿದ್ದೆ. ನೋಡಿ, ನಿಮಗ್ ತೊಗೊಳಕ್ ಹೋದಾಗ ಟ್ಯಾಕ್ಸ್ ಹಾಕಿರೋದು ಇದು. ನಿಮ್ಮ ಚೈನ್ದು ವೆಯ್ಟ್ ನ ಗ್ರಾಮ್ ನ ಕಮ್ಮಿ ಮಾಡಿಸಿ ಅವ್ರು ತಗೊಂಡಿದ್ದಾರೆ ನೋಡಿ. ನಿಮ್ಮ ಚೈನ್ದು ಗ್ರಾಮ್ ನ ಕಮ್ಮಿ ಮಾಡಿಸಿ. ಇದು 1 ವರ್ಷ ಮುಂಚೆ ನೋಡಿದ್ದೆ, 1 ವರ್ಷ ಮುಂಚೆ ನೋಡಿದ್ದೆ. ನೀವು ಹಾಕೊಳ್ಳಿ, ಹೆಂಗಿದೆ ನೋಡೋಣ. ವೇಟ್ಲೆಸ್ ಮಾಡ್ಸಿದ್ದೀನಿ. ವೇಟ್ಲೆಸ್ ಎಷ್ಟು ಗ್ರಾಮ್ ಗೊತ್ತಾ ಅದು ನಿಮ್ಗೆ? ನಿಮ್ದು ಚೈನ್ದು ವೆಯ್ಟ್ ಅವ್ರು ತಗೊಂಡಿದ್ದಾರೆ ಸ್ವಲ್ಪ. ಏನೇ ನೀನು ಈ ತರ ಮಾಡ್ತೀಯ? ನಾನು ಮಾಡ್ತೀನಿ ಬಿಡಿ ಇನ್ಮೇಲೆ. ನಾನಲ್ಲ, ಅವನೇ ಕೊಟ್ಟಿದ್ದು. ನನ್ನ ಫ್ರೆಂಡ್ ಕೈಲಾಶ್ ಹೇಳಿದ್ದು, ರಿಯಾನ ನೀನು ಒಂದ್ ಇಸ್ಕೊಂಡ್ಬಿಡು, ನಿಮ್ ಯಜಮಾನ್ ಹತ್ರ ಒಂದು ಕಾಂಬಿನೇಷನ್ ಆಗತ್ತೆ ಇಬ್ರಿಗೆ ಅಂತ. ಇದು ತುಂಬಾ ದಿವಸದಿಂದ ತಗೊಂಡ್ಬೇಕು ಅಂತ ಇದ್ದೆ. ಏನೋ ನನ್ ಮಗ ಕೊಡ್ತೀನಿ ಅಂತ ತಗೊಂಡೆ. ಗೈಸ್, ಇವ್ರು ನನ್ನ ಬರ್ಡೇಗೆ ಒಂದು ಜುಮ್ಕಾ ಕೊಡ್ಸಿದ್ದೆ, ಅದನ್ನ ಹಾಕದೇ ಇಲ್ಲ ಗೈಸ್ ನಾವು. ಹಾಕೋದಿಲ್ಲ, ಅದನ್ನ ಡೈಲಿ ಹಾಕ್ತಾರ. ಮದ್ವೆಗಳಿಗೆ ಹಾಕೋದದು ಡೈಲಿ ಹಾಕೋತಾರೆ. ಇದು ನೋಡಿ ಇವಾಗ ಕೊಡ್ಸದಲ್ಲ, ಇದು ನೋಡಿ ಡೈಲಿ ರೆಫ್ಯೂಸ್ ಆಗ್ತಾರೆ ಗೈಸ್. ಸೊ ಜಿಮ್ಗೆ ಹೊರಟೆ ಈಗ. ಸೊ ನಾನು ಶ್ರವಣ್ ಬ್ರೋ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿಲ್ಲ, ಲೆಗ್ ವರ್ಕೌಟ್ ಇರೋದು. ಸೊ ಅದಕ್ಕೆ ಶೂಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಯೂಶಲಾಗಿ ಶೂಸ್ ಎತ್ಕೊಂಡು ಹೋಗಲ್ಲ ಶ್ರವಣ್ ಬ್ರೋ ಜಿಮ್ಗೆ ಹೋದರೆ. ನನ್ನ ಕಾರಲ್ಲಿ ಒಂದು ಪರ್ಫ್ಯೂಮ್ ಇತ್ತು, ಅದನ್ನ ಎತ್ಕೊಂಡು ಹೊಡೆದೆ. ಆಟೋನು ಬಂದಿದೆ ಕೆಳಗೆ. ಗೈಸ್, ಸೊ ಶ್ರವಣ್ ಬ್ರೋ ಜಿಮ್ಮರ್ಗೂ ಹತ್ರ ಬಂದಿದ್ದೀನಿ. ಇಲ್ಲಿಂದ ಕಾರ್ ಎತ್ಕೊಂಡು ನಾವು ಹೋಗಬೇಕಾಗಿರೋದು ಬೇರೆ ಜಿಮ್ಗೆ. ಬಿಕಾಸ್ ಲೆಗ್ ವರ್ಕೌಟ್ ನಾನು ಹೇಳ್ದಂಗೆ. ಬನ್ನಿ ಹೋಗೋಣ. ಗೈಸ್, ಸಕ್ಕ ಟ್ರಾಫಿಕ್ ಇರುತ್ತೆ, ಬರೋಷ್ಟಲ್ಲೇ ಬೇಜಾರ ಹೋಗ್ಬಿಡುತ್ತೆ. 40 ಮಿನಿಟ್ಸ್ ತೊಗೊಳುತ್ತೆ ಬರೋಷ್ಟಲ್ಲಿ. ನೋಡಿ ನಮ್ಮ ಟ್ರೈನರ್ ಬರ್ತಾವ್ರೆ ಮುಂದೆ. 40 ಮಿನಿಟ್ಸ್ ತೊಗೊಳುತ್ತಲ್ಲ ಬರೋಷ್ಟರಲ್ಲಿ. ಟ್ರಾಫಿಕ್ ಐ ಡೆಡಿಕೇಶನ್ ಹೆಂಗೆ ಈಗ ಇಲ್ಲೇ ಮಾಡೋದ ಗೈಸ್. ಸೊ ಆಸ್ ಆಲ್ವೇಸ್ ಜಿಮ್ ಮುಗಿಸಿ ನೀರು ಬಾಟ್ಲು ತೊಗೊಳಕ್ಕೆ ಬಂದಿದ್ದೀನಿ. ಸೊ ನಾವು ಲೆಗ್ ಮಾಡಬೇಕಿತ್ತು, ಬಟ್ ಲೆಗ್ ಮಾಡಿಲ್ಲ. ಚೆಸ್ಟ್ ವರ್ಕೌಟ್ ಮಾಡಿದ್ವಿ ಇವತ್ತು. ನಾಳೆ ಲೆಗ್ ಮಾಡೋಣ, ಬೆಳಗ್ಗೆ ಎದ್ದು ಬೇಗ ಹೋಗಬೇಕು. ದಿನ ಹಿಂಗೆ ಹೇಳ್ಕೊಂಡು ಎದ್ದೇಳಕ್ಕಾಗ್ತಾಯಿಲ್ಲ. ವಾಟರ್ ಬಾಟಲ್. ಗೈಸ್, ವರ್ಕೌಟ್ ಮುಗೀತು. ಇಲ್ಲಿ ಶ್ರವಣ್ ಬನ್ನೋ ಕುಕ್ಕಿಂಗ್ ರೆಸಿಪಿ ಮಾಡಿಸಿದಾರಂತೆ. ಟಡಾ ಹೆಲ್ದಿ ಕಾರ್ನ್ ಸಲಾಡ್. ಟಡಾ ಹೆಲ್ದಿ ಮೂಂಗ್ ದಾಲ್ ಚಿಲಾ. ಟಡಾ ಪನ್ನೀರ್ ಎಲ್ಲ ಹೆಲ್ದಿ. ಟಡಾ ಆಪಲ್ ಕಟ್ ಮಾಡಿ ಇಟ್ಟಿರೋದು ನೋಡಿ. ಟಡಾ ಹೈ ಪ್ರೋಟೀನ್ ಕಟ್ಲೆಟ್. ಓಕೆ, ಯಾವುದು ತಿನ್ನೋ ಮನ್ಸು ಬರ್ತಾ ಇಲ್ಲ. ಮನೆಗೆ